ಚೇಸ್ ಆನ್ ಇದೆ. ಸಲೀಂ ಬರ್ತಾರೆ ಫಸ್ಟ್ ಓಪನಿಂಗ್ ಬ್ಯಾಟರ್ ಆಗಿ. ತುಂಬಾನೇ ನಿರೀಕ್ಷೆ ಇರುತ್ತೆ, ಅಭಿಮಾನಿಗಳು ತುಂಬಾ ಜನ ಯೋಚನೆ ಮಾಡ್ತಾರೆ ಸಲೀಂ ಬ್ಯಾಟ್ ಇಂದ ರನ್ಸ್ ಬರಲಿ ಇವತ್ತು, ಬಂದ್ರೆ ಖಂಡಿತ ಬೆಂಗಳೂರು ಗ್ರಾಂಡಿಯರ್ಸ್ಗೆ ಚೆನ್ನಾಗಿರುತ್ತೆ ಅಂತೇಳಿ. 54 ಬಾಲ್ 74 ರನ್ಸ್ ಚೇಸ್ ಆನ್ ಆಗುತ್ತೆ. ಫಸ್ಟ್ ಬಾಲ್ ಅಲ್ಲೇ ಕ್ಲಿಯರ್ ಮಾಡ್ತಾರೆ ಇನ್ಫೀಲ್ಡ್ ಅನ್ನ. ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ತಡೆಯಕ್ಕಾಗಲ್ಲ, ಬರುತ್ತೆ ಬೌಂಡ್ರಿ. ಸಲೀಂ ಬ್ಯಾಟ್ ಇಂದ ಪಾಸಿಟಿವ್ ಇಂಟೆಂಟ್ ಅಲ್ಲಿ ಕಾಣ್ತಾ ಇದ್ದಾರೆ ಸಲೀಂ ಇವತ್ತು. ಸಲೀಂ ಅಂತ ಕರೆಯೋದು ಈ ವ್ಯಕ್ತಿನ, ಯಾಕೆ ಅಂತ ಹೇಳಿದ್ರೆ ಇದೇ ತರ ಫಸ್ಟ್ ಓವರ್ ಇಂದ ಚಾರ್ಜ್ ಶುರು ಮಾಡ್ತಾರೆ ಇವರು. ಇಲ್ಲಿ ಗೊತ್ತಾಗ್ತದೆ ಕ್ಲಿಯರ್ ಕಟ್ ಆಗಿ ಇನ್ಫೀಲ್ಡ್ ಅನ್ನ ಕ್ಲಿಯರ್ ಮಾಡ್ತಾರೆ. ನೀವು ಹೇಳ್ತಾ ಇದ್ರಿ ಜಸ್ಟ್ ಮಿಸ್ ಆಗಿದ್ದು, ಅದೇ ತರ ಇಲ್ಲ ರನ್ಔಟ್ ಆಗ್ತಿದ್ರು ಅಂತೇಳಿ. ಅವ್ರು ರನ್ಔಟ್ ಅಂತ ಮಾತಾಡ್ತಾ ಇದ್ದಂಗೆ ಮಿಡಲ್ ಆಫ್ ದ ಬ್ಯಾಟಲ್ ಬರುತ್ತೆ. ಇದು ತುಂಬಾನೇ ದೂರ ಹೋಗುತ್ತೆ, ಇದು ಲಾಂಗ್ ಆಫ್ ಬೌಂಡ್ರಿ ಲೈನ್ಗೆ ಆಚೆ ಹೋಗಿ ಬೀಳುತ್ತೆ ಅಂತಂದ್ರೆ ಕ್ಲಿಯರ್ ಆಗುತ್ತೆ. ಶ್ರೀಕಾಂತ್ ನಾಯ್ಡು ಖುಷಿಯಾಗಿದ್ದಾರೆ, ರನ್ಸ್ ಬರಲೇಬೇಕಾಗತ್ತೆ. ಖಂಡಿತವಾಗ್ಲು ಬರ್ತಾ ಇದೆ. ಬೂಮ್ ಬೂಮ್ ಸಲೀಂ ಕಡೆಯಿಂದ 50 ಬಾಲ್ ಅಲ್ಲಿ 62 ರನ್ ಬೇಕು. ಸ್ವೀಪ್ ಮಾಡ್ತಾರೆ, ಅಲ್ಲಿ ಪ್ರೊಟೆಕ್ಷನ್ ಇಲ್ಲ, ಪವರ್ ಪ್ಲೇ ಇರೋದ್ರಿಂದ ತಡೆಯಕ್ಕಾಗಲ್ಲ, ಬರುತ್ತೆ ಬೌಂಡ್ರಿ. 16 ವಿತೌಟ್ ಲಾಸ್. ಪವರ್ ಪ್ಲೇ ಅಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಸಲೀಂ. ರನ್ಸ್ ಬರ್ತಾ ಇಲ್ಲ ಅಂದ್ರೆ ಬರುತ್ತೆ, ಬೈಟ್ ಮ್ಯಾಚ್ ಅಲ್ಲಿ ನಾನು ಆಡ್ ತೋರಿಸ್ತೀನಿ ಅಂತ ಆಡ್ತಾ ಇರೋದು. ಬೂಮ್ ಬೂಮ್ ಸಲೀಂ. ಪೇಸಲ್ ವೇರಿಯೇಷನ್ ತಂದಿದ್ದು ಕರೆಕ್ಟ್ ಆಗಿ ರೀಡ್ ಮಾಡಿ ಹೊಡಿತಾರೆ. ಲಾಸ್ಟ್ ಬಾಟಮ್ ಆಫ್ ದ ಬ್ಯಾಟ್ ಬೀಳುತ್ತೆ, ಫೈನಲ್ ಕಡೆಗೆ ಹೋಗುತ್ತೆ ಅಂದ್ರೆ 1 ರನ್ ಈಸಿಯಾಗಿ ಬರುತ್ತೆ. 1.5 23 ಫಾರ್ ನೋ ಲಾಸ್. ಓ ಸೂಪರ್ ಬೌಲಿಂಗ್ ಖ್ವಾಜಾ ಅವ್ರ ಕಡೆಯಿಂದ ಲಾಸ್ಟ್ ಮಿನಿಟ್ ಅಲ್ಲಿ ಬರುತ್ತೆ. ಮತ್ತೊಂದು ಬೌಂಡ್ರಿ ಸಲೀಂ ಅವ್ರ ಕಡೆಯಿಂದ ಫೈನಲ್ ಕಡೆಗೆ ಬರುವಂತ ಬೌಂಡ್ರಿ. ಇದು ಲಾಸ್ಟ್ ಮಿನಿಟ್ ಅಲ್ಲಿ ಎಡ್ಜ್ ಆಗುತ್ತೆ. 47 ರನ್ಸ್. ಇನ್ನು ಜಸ್ಟ್ ಚೆಕ್ ಶಾಟ್ ಅಂತ ಹೇಳ್ಬೋದು. ಚೆಕ್ ಮಾಡಿದ್ರು ಶಾಟ್ ಅನ್ನ, ಗ್ಯಾಪ್ ಇತ್ತು. ಪವರ್ ಪ್ಲೇ ಇರೋದ್ರಿಂದ ತಡೆಯಕ್ಕಾಗಲ್ಲ. ಮಿಡ್ ವಿಕೆಟ್ ಅಲ್ಲಿ ಇದ್ರು ಫೀಲ್ಡರ್, ಕವರ್ ಮಾಡಕ್ಕಾಗಲ್ಲ. ಸೆಟ್ಲ್ ಆಗಿದ್ದಾರೆ. ಈ ಬ್ಯಾಟ್ಸ್ಮನ್ ಅನ್ನ ಕೆಣಕ್ಬೇಕಾಗತ್ತೆ ಬೌಲರ್ಸ್ಗಳು. ಇದು ಲೆಂತ್ ಬಾಲ್ ಪಿಕ್ ಮಾಡ್ತಾರೆ, ತಡೆಯಕ್ಕೆ ಇಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಮೈನು ಪ್ರಯತ್ನ ಪಡ್ತಾರೆ ಮಿಡ್ ವಿಕೆಟ್ ಅಲ್ಲಿ, ಅವಕಾಶ ಇತ್ತು ಅಂತಾನೆ ಅನ್ಸುತ್ತೆ. ಲಾಂಗ್ ಆನ್ ಮಿಡ್ ವಿಕೆಟ್ ಕಡೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಬೆಂಗಳೂರು ಗ್ಲಾಡಿಯೇಟರ್ಸ್ ಅಭಿಮಾನಿಗಳು ಸ್ಪೆಕ್ಟಾಟರ್ ಖುಷಿಯಾಗಿದ್ದಾರೆ. ರಿಪ್ಲೇ ನೋಡ್ತಾ ಇದೀವಿ, ಹೇಳ್ತಾ ಇದ್ರು ಟಾಪ್ ಆಫ್ ದ ಬ್ಯಾಟಿಗೆ ಬಿದ್ದಿರೋದು ಅಂತ ಹೇಳಿ. ಆಪರ್ಚುನಿಟಿ ಇತ್ತು. ಹಾಫ್